ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಸಿಕ್ಕಿದ್ದು ಮಾತ್ರ ಅಲ್ಲ, ಅವರ ಕನ್ವಿಕ್ಷನನ್ನು ಸಸ್ಪೆನ್ಷನ್ನಲ್ಲಿ ಇಡಲಾಗಿದೆ, ಅಮಾನತ್ತಿನಲ್ಲಿ ಇಡಲಾಗಿದೆ. ಅವರು ಮತ್ತೆ ಈಗ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅವರ ವಕೀಲರಿಗೆ ಸಹಜವಾಗಿ ಖುಷಿಯಾಗಿರುತ್ತೆ, ವಿನಯ್ ಕುಲಕರ್ಣಿ ಅವ್ರದ್ದು ಏನೂ ಪಾತ್ರ ಇಲ್ಲ ಈ ಕೊಲೆಯಲ್ಲಿ ಅಂತ ವಾದ ಮಾಡಿರ್ತಾರೆ ಹೈಕೋರ್ಟ್ ಮುಂದೆ. ಅವರ ವಾದವನ್ನು ಆಲಿಸಿ ಹೈಕೋರ್ಟ್ ತೀರ್ಪು ಕೊಟ್ಟಿರುತ್ತೆ. ಸುನೀಲ್ ಅಂತ ಅವರು ಅಡ್ವೊಕೇಟ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕುಲಕರ್ಣಿ ಅವರು ಅದು ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮತ್ತು ಇತರ ಆರೋಪಿಗಳದು ಜಾಮೀನು ಅರ್ಜಿ ಮತ್ತು ವಿನಯ್ ಕುಲಕರ್ಣಿ ಅವರು ಸಂಬಂಧಪಟ್ಟಂತೆ ಶಿಕ್ಷೆಗೆ ಅಂದರೆ ಇಂಥ ಏನು ವಿಶೇಷ ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟಿತ್ತು ಅದಕ್ಕೆ ತಡೆ ಕೊಡಬೇಕು ಅಂತ ನಮ್ಮದು 2 ಅರ್ಜಿಗಳು ಸಲ್ಲಿಸಿದ್ವಿ. ಆ 2 ಅರ್ಜಿಗಳನ್ನ ಮಾನ್ಯ ವಿಭಾಗೀಯ ಪೀಠ ಅಂದರೆ ಡಿವಿಷನ್ ಬೆಂಚ್ನ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಇವತ್ತು ಅಲೋ ಮಾಡಿದೆ. ವಿನಯ್ ಕುಲಕರ್ಣಿ ಅವ್ರಿಗೂ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೂ ಯಾವುದೇ ರೀತಿಯ ಎಳ್ಳಷ್ಟು ಸಹ ಪಾತ್ರ ಅವ್ರದ್ದು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಪ್ರಮುಖವಾಗಿ ಸಿ ವಿ ನಾಗೇಶ್ವರ ಅವರು ವಾದ ಮಂಡನೆ ಮಾಡಿದರು. ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕಂಡು ಬರ್ತಾ ಇಲ್ಲ ಅನ್ನೋ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಅವರಿಗೆ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಹಾಗೆ ಕೆಳಹಂತದ ನ್ಯಾಯಾಲಯ ವಿಶೇಷ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿತ್ತು, ಈ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು, ಆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ. ವಿನಯ್ ನಾನು ಬ್ರೇಕ್ಗಿಂತ ಮುಂಚೆನೇ ಹೇಳಿದ ಹಾಗೆ ವಿನಯ್ ಕುಲಕರ್ಣಿ ಅವರಿಗೆ ಅತ್ಯಂತ ಸಂತೋಷ ಕೊಟ್ಟಿರುವಂಥ ತೀರ್ಪು. ಸಹಜವಾಗಿ ಕೊಲೆಯಾದ ಯೋಗೇಶ್ ಗೌಡರ ಅಣ್ಣ ಗುರುನಾಥ ಗೌಡರು, ಫೈಟ್ ಮಾಡಿದವರು ಗುರುನಾಥ ಗೌಡರು ಮತ್ತು ಬಸವರಾಜ್ ಕೊರವಾರಿಬ್ಬರು, ಅವರಿಬ್ಬರಿಗೂ ಇದು ಆಘಾತಕಾರಿ. ಇದು ಹೆಂಗಾಯಿತು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಹೋಗ್ತೀವಿ, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಇದನ್ನು ಈ ಹೈಕೋರ್ಟಿನ ತೀರ್ಪನ್ನು ಪ್ರಶ್ನೆ ಮಾಡಿಕೊಂಡು ಅಂತ. ಕೇಳಿಸ್ಕೊಳ್ಳಿ. ಇಲ್ಲಿಗೆ ನಿಲ್ಲೋದಿಲ್ಲ. ಈಗ ಅವ್ರ ಪರವಾಗಿ ಆದೇಶ ಬಂದರೆ ನಾವು ಸುಪ್ರೀಂ ಕೋರ್ಟ್ ಹೋಗಬೇಕು. ಸೊ ಈಗ ಇಂತಹ ಕೊಲೆ ಪ್ರಕರಣಗಳಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದ್ವು. ಅದರಲ್ಲಿ ಯಾವ ಅಂಶಗಳ ಮೇಲೆ ಸ್ಟೇ ಕೊಟ್ಟಿದ್ದಾರೆ, ಬೇಲ್ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಮತ್ತು ಗುರುನಾಥ ಗೌಡರು ಈಗ ನನಗೆ ಫೋನಲ್ಲಿ ಹೇಳಿದ್ದಾರೆ, ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ ಅಂತೇಳಿ. ಈಗ ಏನು ಆದೇಶ ಬಂದಿದೆಯೋ ಅದನ್ನು ನಾವು ಚಾಲೆಂಜ್ ಮಾಡಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಹೋಗಿ ಅಪೀಲ್ ಹೋಗ್ತೀವಿ. ಅಪೀಲ್ ನಮಗೇನು ಇದಾಗುತ್ತೆ ನಾವು ನೋಡ್ಕೊತೀವಿ. ಅಲ್ಲ, ಅವ್ರಿಗೆ ಹೈಕೋರ್ಟ್ ಮಂಜೂರು ಮಾಡೈತಿ, ನಾವು ಅದನ್ನು ಪ್ರಶ್ನೆ ಮಾಡಿ ನಾವು ಚಾಲೆಂಜ್ ಮಾಡ್ತೀವಿ. ಅವ್ರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ. ಇಲ್ಲಿ ಮಟ್ಟ ನಾವು ಏನು ಹೋರಾಟ ಮಾಡ್ಕೊತ ಬಂದಿದ್ದೀವಿ ಅದನ್ನು ನಿರಂತರವಾಗಿ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ನಾನು ಅದ್ರ ಬಗ್ಗೆ ಏನು ಹೇಳಂಗಿಲ್ಲ ಅಂತ ಈಗಾಗಲೇ ಹೇಳ್ಬಿಟ್ಟೇನೆ. ಅದಕ್ಕೆ ನ್ಯಾಯಾಧೀಶರಿಗೆ ನ್ಯಾಯಾಲಯ ತೀರ್ಪು ಏನಂತ ಅದೇ ಅಂತಿಮ ತೀರ್ಪು. ನಾನು ಗಂಡನ ಕಳ್ಕೊಂಡು ನಾನು ಪಡಾತನಂತ ನಮ್ಮ ಮತ್ತೊಬ್ಬರಿಗೆ ನೋವಾಗಲಿ ಅಂತೇಳಿ ಬಯಸಂಗಿಲ್ಲ. ಅವ್ರಿಗೆ ಬಿಟ್ಟಿದ್ದು ಗುರುನಾಥ ಗೌಡರು ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ತಾವು ಏನಾದರೂ ಸುಪ್ರೀಂ ಕೋರ್ಟಿಗೆ ಹೋಗುವಂಥದ್ದು ಮಾಡ್ತೀರಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ? ನಾನು ಹೋಗೋಂಗಿಲ್ಲ, ನಾನು ಸ್ಟಾಪ್ ಮಾಡೇನೆ. ಕೊನೆಯಲ್ಲಿ ಮಾತನಾಡಿದವರು ಕೊಲೆಯಾದ ಯೋಗೇಶ್ ಗೌಡರ ಪತ್ನಿ ಮಲ್ಲಮ್ಮ. ತಾವು ಸುಪ್ರೀಂ ಕೋರ್ಟಿಗೆ ಹೋಗುವ ಆಲೋಚನೆ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ದೇ ತಪ್ಪು. ಇಡೀ ಕೇಸ್ನಲ್ಲಿ ಮಲ್ಲಮ್ಮ ಅವರ ಸ್ಟ್ಯಾಂಡ್ ಮೊದಲೇನಾಗಿತ್ತು, ನಂತರ ಏನಾಯಿತು ಅನ್ನುವುದನ್ನು ಎಲ್ಲರೂ ನೋಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ವಿಧಿಸಿದಾಗ ಮಲ್ಲಮ್ಮ ತುಂಬ ಬೇಜಾರು ಮಾಡ್ಕೊಂಡ್ರು. ಈಗ ನಾನು ಗಂಡನ್ನು ಕಳ್ಕೊಂಡಿದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ, ಇನ್ನೊಬ್ಬರಿಗೆ ಕಷ್ಟ ಆಗಲಿ ಅಂತ ನಾನೇನು ಬಯಸುವವಳಲ್ಲ ಅಂತ ಮಲ್ಲಮ್ಮ ಅವ್ರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಏನಾರು ಆದರೆ ಅವಾಗ ಹೇಳೋಣಂತೆ. ಮುಂದಿನ ಸುದ್ದಿಗೆ ಹೋಗೋಣ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.